ಪ್ರೀತಿಯ ಪ್ರಶಿಕ್ಷಣಾರ್ಥಿಗಳೇ, ಇಲ್ಲಿ ನೋಡಿ, ಇದೊಂದು ಲೆಸನ್ ಪ್ಲ್ಯಾನ್ ಇದೆ. ಇದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಇದು ನಾ ಬರೆದಿದ್ದಂಥ ಪ್ಲ್ಯಾನು ಯಾವ ಟಾಪಿಕ್ಪ ಅಂದರೆ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲ. ಇದ್ರೊಳಗೆ ನಾವು ಸಬ್ ಯೂನಿಟ್ ಆಗಿ ಗೋಲದ ಘನಫಲ, ಸ್ಪೇರ್ದ ವಾಲ್ಯೂಮ್ನ ತೊಗೊಂಡಿದ್ವಿ ನಾವು. ಆಮೇಲೆ ಇಲ್ಲಿ ನೋಡಿ, ವಿದ್ಯಾರ್ಥಿಯ ಪೂರ್ವಜ್ಞಾನ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಸಿಲಿಂಡರ್ನ ಘನಫಲದ ಬಗ್ಗೆ ತಿಳಿದುಕೊಂಡಿರುವರು. ಇದ್ರ ಹಿಂದಿನ ಮುಂಚೆ ನಾವು ಸಿಲಿಂಡರ್ ಬಗ್ಗೆ ಮಾತನಾಡಿದ್ವಿ. ಆ ಸಿಲಿಂಡರ್ನ ಘನಫಲದ ಬಗ್ಗೆ ನಾವು ಅವ್ರಿಗೆ ವಿವರಿಸಿದ್ವಿ. ಅದನ್ನು ತಿಳಿದುಕೊಂಡಿದ್ದರು ವಿದ್ಯಾರ್ಥಿಗಳು. ಹಾಗೂ ಗೋಳದ ಮೇಲ್ಮೈ ವಿಸ್ತೀರ್ಣದ ಬಗ್ಗೆ ತಿಳಿದುಕೊಂಡಿರುವರು. ನಾವು ಎರಡು ಟಾಪಿಕ್ನ ಅವ್ರಿಗೆ ಮಾಡಿದ್ವಿ ಪ್ರಿವಿಯಸ್ ಕ್ಲಾಸ್ನಲ್ಲಿ. ಅದರದ ಪೂರ್ವಜ್ಞಾನ ವಿದ್ಯಾರ್ಥಿಗಳಲ್ಲಿ ಈಗಾಗಲೇ ಇದೆ. ಈ ರೀತಿಯಾಗಿ ನೀವಲ್ಲಿ ಬರೆದುಕೊಳ್ಬೇಕು. ಅಂದರೆ ಹಿಂದಿನ ಕ್ಲಾಸಲ್ಲಿ ನೀವೇನು ಬೋಧಿಸಿರ್ತಾರಲ್ಲ ಅದಕ್ಕೂ ಇದಕ್ಕೂ ಲಿಂಕ್ ಮಾಡೋಕ್ಕೆ ನಾವು ಏನು ಮಾಡಬೇಕಪ್ಪ ಅಂದರೆ ಪ್ರಿವಿಯಸ್ ನಾಲೆಜ್ನ ಬರೀಬೇಕು ಅವರಿಗೆ. ಇದು ಯಾವ ಪಠ್ಯಪುಸ್ತಕಪ್ಪ ಅಂದರೆ ಆಕಾರ ಗ್ರಂಥ 9ನೇ ತರಗತಿ ಗಣಿತ ಪಠ್ಯಪುಸ್ತಕವನ್ನು ನಾವು ತೆಗೆದುಕೊಂಡು ಇದರಿಂದ ನಾವು ಒಂದು ಲೆಸನ್ ಪ್ಲ್ಯಾನ್ ರೆಡಿ ಮಾಡಿದ್ವಿ. ಅದರಲ್ಲಿ ನಿರ್ದಿಷ್ಟ ಉದ್ದೇಶಗಳು ನೋಡ್ರಿ ಯಾವ ರೀತಿ ಬರೀಬೇಕಂದ್ರೆ ಜ್ಞಾನದಲ್ಲಿ ಏನು ಬರುತ್ತೆ ಅಂದರೆ ವಿದ್ಯಾರ್ಥಿಗಳು ಗೋಲದ ಘನಫಲದ ಸೂತ್ರವನ್ನು ಸ್ಮರಿಸಿಕೊಳ್ಳುವರು, ನೆನಪು ಮಾಡ್ಕೋತಾರೆ, ಸ್ಮರಿಸ್ತಾರೆ ಎಲ್ಲಿ ಬೇಕಾದಲ್ಲಿ. ಅಂದರೆ ಎಲ್ಲಿ ಬೇಕಾದಲ್ಲಿ ಅಂತಲ್ಲ, ಯಾವಾಗ ಕೇಳ್ತಾರಲ್ಲ ಅವಾಗ ನೆನಪು ಮಾಡ್ಕೋತಾರೆ ಅಂದಂಗೆ. ಆಮೇಲೆ ತಿಳುವಳಿಕೆ ಒಳಗೆ ಏನು ಬರೀಬೇಕಂದ್ರೆ ವಿದ್ಯಾರ್ಥಿಗಳು ಗೋಲ ಒಂದು ಇದೆಯಲ್ಲ ಅದರ ಘನಫಲವನ್ನು ವಿವರಿಸ್ತಾರೆ. ಘನಫಲದನ್ನು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ವಿದ್ಯಾರ್ಥಿಗಳು ವಿವರಿಸುವರು. ಈ ಒಂದು ಪಾಠವನ್ನು ಹೇಳಿದ ನಂತರ ವಿದ್ಯಾರ್ಥಿಗಳು ಈ ರೀತಿಯಾದಂಥ ಏನು ಮಾಡ್ತಾರಪ್ಪ ಅಂತ ಸಾಮರ್ಥ್ಯಗಳನ್ನು ಪಡೆದುಕೊಳ್ತಾರೆ. ಆಮೇಲೆ ಅನ್ವಯ, ವಿದ್ಯಾರ್ಥಿಗಳು ಗೋಲದ ಘನಫಲದ ಸೂತ್ರವನ್ನು ನಿತ್ಯ ಜೀವನದ ಸಮಸ್ಯೆಗಳಲ್ಲಿ ಬಳಸುವರು. ಬೇಕಾದಷ್ಟು ನಿತ್ಯ ಜೀವನದ ಸಮಸ್ಯೆಗಳು ಬರ್ತಾವೆ. ಗೋಲದ ಘನಫಲವನ್ನು ಬಳಕೆ ಮಾಡಿಕೊಂಡು ಸಾಲ್ವ್ ಮಾಡುವಂಥ ಬೇಕಾದಷ್ಟು ನಿತ್ಯ ಜೀವನದ ಸಮಸ್ಯೆಗಳು ಬರ್ತವೆ. ಅದನ್ನು ನಾವು ಸಾಲ್ವ್ನು ಮಾಡಿಸ್ತೀವಿ ವಿದ್ಯಾರ್ಥಿಗಳಿಂದ ಲೆಕ್ಕಗಳಲ್ಲಿ. ಆ ಒಂದು ಲೆಕ್ಕಗಳನ್ನು ಸಾಲ್ವ್ ಮಾಡೋಕ್ಕೆ ಅಂದರೆ ಬಿಡಿಸಲು, ಸುಲಭಗೊಳಿಸಲು ವಿದ್ಯಾರ್ಥಿಗಳಿಗೆ ಸುಲಭಗೊಳಿಸಲು ಈ ಸೂತ್ರವನ್ನು ಬಳಕೆ ಮಾಡ್ತಾರೆ. ನಂತರ ನೋಡ್ರಿ, ಕೌಶಲ ಏನು ಬರೀಬೇಕಂದ್ರೆ ವಿದ್ಯಾರ್ಥಿಗಳು ವಿವಿಧ ಅಳತೆಯ ಗೋಲದ ಘನಫಲಗಳನ್ನು ಕಂಡುಹಿಡಿಯುವರು. ಬೇರೆ ಬೇರೆ ಅಳತೆ ಇರುವಂಥ ಗೋಲಗಳ ಘನಫಲಗಳನ್ನು ವಿದ್ಯಾರ್ಥಿಗಳು ಕಂಡುಹಿಡಿತಾರೆ. ಇದೇ ಅವರೊಂದು ಕೌಶಲ. ಇಲ್ಲಿ ಟೀಚಿಂಗ್ ಪಾಯಿಂಟ್ಸ್ ಏನು ಹೇಳ್ತಿದ್ದೇವೆ ಅಂದ್ರೆ ಗೋಲದ ಘನಫಲ, ಅದ್ರ ಜೊತೆ ಅರ್ಧಗೋಳದ ಘನಫಲಗಳನ್ನು ಕೂಡ ನಾವು ಇವತ್ತವರಿಗೆ ವಿವರಿಸ್ತೇವೆ. ಇದ್ರೊಳಗೆ ನಾವು ಏನು ಮಾಡ್ತಿದ್ದೀವಿ ಅಂದರೆ ಬೋಧನೋಪಕರಣಗಳನ್ನು, ಮಿಂಚು ಪಟ್ಟಿಗಳನ್ನು ಬಳಕೆ ಮಾಡ್ತೀವಿ. ಮಾಡೆಲ್ ಆಫ್ ಗೋಳ ಅಂದರೆ ಸ್ಪೇರ್, ಆಮೇಲೆ ಚಾರ್ಟ್, ಇದನ್ನು ಬಳಕೆ ಮಾಡ್ಕೊಂಡು ನಾವೇನು ಮಾಡ್ತಿದ್ದೀವಪ್ಪ ಅಂದರೆ ವಿದ್ಯಾರ್ಥಿಗಳಲ್ಲಿ ನಾವು ಒಂದು ಪಾಠ ಬೋಧನೆಯನ್ನು ಮಾಡ್ತಾಯಿದ್ದೀವಿ. ಈ ರೀತಿಯಾಗಿ ನೀವು ಫ್ರಂಟ್ ಫೇಸ್ನ ಬರ್ಕೋಬೇಕು. ನೆಕ್ಸ್ಟ್ ಈಗ ಲೆಸನ್ ಪ್ಲ್ಯಾನ್ಗೆ ಹೋಗೋಣ. ಇಲ್ಲಿ ನೋಡಿ, ಫಸ್ಟ್ ಸ್ಟೆಪ್ ತೊಡಗಿಸಿಕೊಳ್ಳುವಿಕೆ ಅಂದರೆ ಎಂಗೇಜ್. ಇಲ್ಲಿ ನಾನು ಸುಗಮಗೊಳಿಸಿದ ವಿಧಾನ ಯಾವುದಂದರೆ ಇಲ್ಲಿ ನಾವು ಯಾವುದೇ ರೀತಿಯಾದ ಬೋಧನಾಂಶಗಳನ್ನು ಬೋಧಿಸ್ತಾ ಇಲ್ಲ. ಓನ್ಲಿ ವಿ ಆರ್ ಚೆಕ್ಕಿಂಗ್ ದಿ ಪ್ರೀವಿಯಸ್ ನಾಲೆಜ್. ಸ್ಟೂಡೆಂಟ್ಸ್ ಪ್ರೀವಿಯಸ್ ನಾಲೆಜ್ನ ನಾವು ಚೆಕ್ ಮಾಡ್ತಾ ಇದ್ದೀವಿ. ಅಂದರೆ ಪೂರ್ವಜ್ಞಾನವನ್ನು ಪರೀಕ್ಷೆ ಮಾಡ್ತಾಯಿದ್ವಿ. ಅದಕ್ಕೋಸ್ಕರ ನಾವು ಯಾವುದೇ ರೀತಿಯಾದಂಥ ಬೋಧನಾಂಶವನ್ನು ಅಲ್ಲಿ ಮೆನ್ಷನ್ ಮಾಡಿಲ್ಲ. ಇಲ್ಲಿ ನೋಡಿ, ಅನುಕೂಲಕಾರರು ಪ್ರಶ್ನೆಗಳ ಮೂಲಕ ಸುಗಮಗೊಳಿಸುವರು. ನಾ ಯಾವೊಂದು ಸುಗಮಗೊಳಿಸುವಂಥ ವಿಧಾನ ಇದನ್ನು ತೊಗೊಂಡಿದ್ದೇನೆ ಅಂದರೆ ಪ್ರಶ್ನಿಸುವ ಮೂಲಕ. ಅಲ್ಲಿ ಯಾವ ರೀತಿ ಬರೀಬೇಕು, ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ಗೋಲದ ಮೇಲ್ಮೈ ವಿಸ್ತೀರ್ಣದ ಬಗ್ಗೆ ತಿಳಿದುಕೊಂಡಿರುವಿರಿ. ಹಾಗಾದರೆ ಅಂದರೆ ಪ್ರಶ್ನೆ ಕೇಳಬೇಕು. ಆಲ್ರೆಡಿ ನೀವು ಕಲ್ತಿದ್ದೀರಿ, ನಾವು ಒಂದಷ್ಟು ಪ್ರಶ್ನೆ ಕೇಳ್ತೇನಪ್ಪ, ಅದ್ರ ಬಗ್ಗೆ ನೀವು ಉತ್ತರಿಸಿರಿ ಅಂತೇಳಿ. ಗೋಲದ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರವೇನು? ಸೂತ್ರವನ್ನು ವಿದ್ಯಾರ್ಥಿಗಳು ಹೇಳ್ತಾರೆ. ಅದು ಅವ್ರ ಚಟುವಟಿಕೆ. ಅದು 4πr² ಅಂತ ಹೇಳ್ತಿದ್ದಾರೆ ನೋಡಿ, ಬರೆದಿದ್ದಾರಲ್ಲ ಅದು. ಹಾಗಾದರೆ ನೀವು ಇನ್ನೊಂದಷ್ಟು ಕ್ವಶನ್ಸ್ ಕೇಳ್ತಿದ್ರೆ ಕೇಳಿ, ಇಲ್ಲಾಂದರೆ ಆ ಸೂತ್ರದ ಮೇಲೆ ಒಂದು ಲೆಕ್ಕವನ್ನು ಕೊಟ್ಟು ಮಾಡೋಕ್ಕೂ ಹೇಳಿ. ಮುಂದೆ ನೆಕ್ಸ್ಟ್ ಕ್ವಶನ್ನ, ಇದು ಕೌಂಟರ್ ಕ್ವಶನ್. ಇದಂದರೆ ಯಾವ ರೀತಿ ಅಂದರೆ ವಿದ್ಯಾರ್ಥಿಗಳು ಈ ಪ್ರಶ್ನೆಗೆ ಉತ್ತರಿಸ್ಬೋದು ಅಥವಾ ಉತ್ತರ ಹೇಳದೇ ಇರ್ಬೋದು. ಇಲ್ಲಿಂದ ನಾವು ನಮ್ಮ ಉದ್ದೇಶಕತನವನ್ನು ವಿದ್ಯಾರ್ಥಿಗಳ ಮುಂದೆ ಹೇಳಬೇಕು. ಹಾಗಾದರೆ ಗೋಲದ ಘನಫಲದ ಸೂತ್ರವೇನು? ಈ ಥರ ಕೌಂಟರ್ ಎಕ್ಸಾಂಪಲ್ ಕೊಡಬೇಕು. ಯಾವ ಒಂದು ವಿದ್ಯಾರ್ಥಿ ಓದ್ಕೊಂಡು ಬಂದಿರ್ತಾನಲ್ಲ ಆತ ಹೇಳ್ತಾನೆ, ಇಲ್ಲಾಂದರೆ ಹೇಳೋದಿಲ್ಲ. ಅಲ್ಲಿ ಅನುತ್ತರ ಅಥವಾ ವಿದ್ಯಾರ್ಥಿಗಳು ಉತ್ತರಿಸುವ ಉತ್ತರ ಬರೀರಿ.
ಈ ರೀತಿ ಆದಮೇಲೆ ವಿದ್ಯಾರ್ಥಿಗಳಿಗೆ ನಾವು ಏನು ಹೇಳಬೇಕು ಅಂದರೆ, ಹಾಗಾದರೆ ವಿದ್ಯಾರ್ಥಿಗಳೇ ಇಂದು ನಾವು ಗೋಲದ ಘನಫಲದ ಬಗ್ಗೆ ಅಧ್ಯಯನ ಮಾಡೋಣ ಅಂಥೇಳಿ ನೀವು ಉದ್ದೇಶ ಕಥನವನ್ನು ಅಲ್ಲಿ ಬರಿಬೇಕು. ಹೌದಾ? ಇವಾಗ ನೋಡಿ, ಇಲ್ಲಿ ಮೌಲ್ಯಮಾಪನ ಸಾಧನಗಳು ಮತ್ತು ತಂತ್ರಗಳು ಇದಾವಲ್ಲ, ಅಲ್ಲಿ ನಾ ಯಾವುದೊಂದು ತಂತ್ರವನ್ನು ಬಳಕೆ ಮಾಡಿದ್ದೇನಪ್ಪ ಅಂದರೆ ಪ್ರಶ್ನಿಸುವಿಕೆ. ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ದೀವಲ್ಲ, ಅದೇ ನಮ್ಮ ತಂತ್ರ. ಸಾಧನ ಪ್ರಶ್ನೆಗಳು. ಯಾವ ಒಂದು ಸಾಧನ ಬಳಕೆ ಮಾಡಿದ್ವಿ? ಪ್ರಶ್ನೆಗಳನ್ನು ಬಳಕೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ಶಿಕ್ಷಕರ ಸ್ವಯಂ ಮೌಲ್ಯಮಾಪನ ಅಂದ್ರೇನು? ವಿದ್ಯಾರ್ಥಿಗಳು ಗೋಲದ ಬಗ್ಗೆ ವಿವರಿಸಲು ಸಮರ್ಥರಾದರು. ಅಂದರೆ ನೀವೇನು ಪ್ರಶ್ನೆ ಕೇಳಿದಿರಲ್ಲ, ಪ್ರೀವಿಯಸ್ ನಾಲೆಜ್ ಅಂದರೆ ಹಿಂದಿನ ಕ್ಲಾಸ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ನೀವು ಬೋಧನೆ ಮಾಡಿರ್ತೀರಲ್ಲ, ಅದ್ರ ಬಗ್ಗೆ ವಿದ್ಯಾರ್ಥಿಗಳು ವಿವರಿಸಲು ಏನಾಗಿರ್ತಾರೆ? ಸಮರ್ಥರಾಗಿರ್ತಾರಲ್ಲ, ಅದನ್ನೇ ಬರಿಬೇಕಲ್ಲಿ. ವಿದ್ಯಾರ್ಥಿಗಳು ಗೋಲದ ಬಗ್ಗೆ ವಿವರಿಸಲು ಸಮರ್ಥರಾದರು ಅಂತ ಬರಿಬೇಕು. ಆ ನಂತರ ನಿಮ್ಮ ಉದ್ದೇಶ ಕಥನ ಇದೆಯಲ್ಲ, ಅದನ್ನು ಬರೀರಿ. ಹಾಗಾದರೆ ವಿದ್ಯಾರ್ಥಿಗಳಿಂದ ನಾವು ಗೋಲದ ಘನಫಲದ ಬಗ್ಗೆ ಅಧ್ಯಯನ ಮಾಡೋಣ, ಅಭ್ಯಾಸ ಮಾಡೋಣ, ಈ ರೀತಿಯಾಗಿ ಬರಿಬೇಕು. ಇನ್ನು ನೆಕ್ಸ್ಟ್ ಸ್ಟೆಪ್ ಇಲ್ಲಿ ನೋಡಿ, ಅನ್ವೇಷಣೆ. ಅಂದರೆ ಇಲ್ಲಿ ನೀವು ವಿದ್ಯಾರ್ಥಿಗಳಿಗೆ ಇನ್ನೊಂದು ಸ್ಟೆಪ್ ಬರುತ್ತೆ, ಅನ್ವೇಷಣೆ ಅಂತೇಳಿ. ಅಲ್ಲಿ ನೀವು ಚಟುವಟಿಕೆಗಳನ್ನು ಕೊಡಬೇಕು. ಅಲ್ಲಿ ಅನುಕೂಲಕಾರರು ಚಟುವಟಿಕೆಯ ಮೂಲಕ ಸುಗಮಗೊಳಿಸುವರು. ಇಲ್ಲಿ ಬೋಧನಾಂಶಗಳನ್ನು ಬರೆದಿಲ್ಲ, ಇಲ್ಲೇನು ಬರೀಬೇಕಪ್ಪ ಅಂದರೆ ಆಮೇಲೆ ಹೇಳ್ತೀನಿ ಸ್ವಲ್ಪ ನೋಡಿ. ಇದು ನಾನು ಬಿ ಎಡ್ ಮಾಡ್ತಾ ಇರೋರು ಬರೆದಿರುವಂಥ ಲೆಸನ್ ಪ್ಲ್ಯಾನು. ಹಾಗೆ ಇದರ ಫೋಟೋ ಕಾಪೀಸ್ಗಳನ್ನು ಇಟ್ಕೊಂಡಿದ್ದೇನಲ್ಲ, ಅದನ್ನು ಸ್ಕ್ರೀನ್ಶಾಟ್ ಹಾಕಿ ನಿಮಗೆ ವಿವರಿಸ್ತಾ ಇದ್ದೀನಿ ಇವಾಗ. ಇಲ್ಲಿ ನೋಡಿ, ಅನುಕೂಲಕಾರರು ಚಟುವಟಿಕೆಯ ಮೂಲಕ ಸುಗಮಗೊಳಿಸುವರು. ಇದೊಂದು ಸುಗಮಗೊಳಿಸುವಂಥ ವಿಧಾನ, ಸ್ಟಾರ್ಟ್ ಮಾಡುವಂಥ ವಿಧಾನ, ಪ್ರಾರಂಭಿಸುವಂಥ ವಿಧಾನ ಇದೊಂದು. ಅವಾಗ ಏನು ಮಾಡಬೇಕು? ವಿದ್ಯಾರ್ಥಿಗಳ ಸ್ಟ್ರೆಂತ್ ಅಂದರೆ ವಿದ್ಯಾರ್ಥಿಗಳ ಹಾಜರಾತಿಯನ್ನು ನೀವು ಒಂದು ಗಮನದಿಟ್ಟುಕೊಂಡು ವಿದ್ಯಾರ್ಥಿಗಳ ಗುಂಪುಗಳನ್ನಾಗಿ ಮಾಡಬೇಕು. ಈಗ ನೋಡಿ, ಅನುಕೂಲಕಾರರು ವಿದ್ಯಾರ್ಥಿಗಳು 2 ಗುಂಪುಗಳನ್ನು ಮಾಡಿ ಚಟುವಟಿಕೆಯನ್ನು ನೀಡುವರು. ನಾನು 2 ಗುಂಪು ಮಾಡಿದ್ದೇನೆ. 2 ಗುಂಪು ಮಾಡಿ ಚಟುವಟಿಕೆ ನೀಡುವರು. ಅಲ್ಲಿ ಏನು ಮಾಡಬೇಕು? ಗುಂಪು ಒಂದಿಗೆ ಪ್ರಿಯ ವಿದ್ಯಾರ್ಥಿಗಳೇ, ನೀವು ನಿಮಗೆ ನೀಡಿರುವ ಎಲ್ಲ ಆಕೃತಿಗಳನ್ನು ಹೆಸರಿಸಿರಿ. ಒಂದಷ್ಟು ಆಕೃತಿಗಳನ್ನು ಮಾಡೆಲ್ ಮಾಡ್ಕೊಂಡು ಹೋಗಿರ್ತಾರಲ್ಲ ನೀವು, ಯಾವ ಗೋಲ, ಶಂಕು, ಕ್ಯೂಬಾಯ್ಡ್ ಅಂತಲ್ಲ, ಆಯತಘನ, ಸ್ಕ್ವೇರ್ ಅವೆಲ್ಲ ಇರ್ತಾವಲ್ಲ, ಅವನ್ನೆಲ್ಲ ನೀವೇನು ಮಾಡಬೇಕಪ್ಪ ಅಂದರೆ ಮಾಡೆಲ್ ಮಾಡ್ಕೊಂಡು ಹೋಗಿರ್ತಾರಲ್ಲ, ಅವನು ಕೊಡಬೇಕು ವಿದ್ಯಾರ್ಥಿಗಳಿಗೆ. ಈ 2ನೇ ಗುಂಪಿನವರಿಗೆ ಮಿಂಚುಪಟ್ಟಿ ಒಳಗೆ ಬರೆದು ಕೊಡಬೇಕು. ಏನಂತ? ನಿಮಗೆ ನೀಡಿದ ಚಟುವಟಿಕೆಯನ್ನು ಪೂರ್ಣಗೊಳಿಸಿ ನಿಮ್ಮ ಅಂತಿಮ ಉತ್ತರವನ್ನು ನೀಡಿ, ಅದರೊಳಗೆ ಚಟುವಟಿಕೆಯನ್ನು ಬರೆದುಕೊಳ್ಬೇಕು. ಈ ನೋಡಿ, ವಿದ್ಯಾರ್ಥಿಗಳ ಎಲ್ಲ ಅಂಶಗಳನ್ನು ಅನ್ವೇಷಿಸುವರು ಅಂತ. ವಿದ್ಯಾರ್ಥಿಗಳ ಚಟುವಟಿಕೆಗಳಿಗೆ ಏನು ಬರಬೇಕು? ನೀವೇನು ಚಟುವಟಿಕೆ ಕೊಡ್ತಿರಲ್ಲ, ಅದನ್ನೇನು ಮಾಡ್ತಾರೋ ಚಟುವಟಿಕೆ ಮಾಡಿ ಅದರಲ್ಲಿ ಏನೇನು ಮಾಡಿರ್ತಾರಲ್ಲ, ಅವರು ಏನೇನು ಕಂಡುಕೊಳ್ತಾರಲ್ಲ, ಅವನ್ನೆಲ್ಲ ಏನು ಮಾಡ್ತಾರಪ್ಪ ಅಂದ್ರೆ ಗಮನಿಸ್ತಾರೋ, ಅನ್ವೇಷಿಸುವರು ಅಂತ ಬರೀಬೇಕು. ಇಲ್ಲಿ ನಾವು ಕಲಿಕಾ ಸಾಮಗ್ರಿಗಳು ಏನು ಮಾಡೀವಿ? ಮಿಂಚುಪಟ್ಟಿಗಳು, ಗೋಲಾಕೃತಿ ಮತ್ತು ನೀರು ಎದಕ್ಕೆ ಬಳಕೆ ಮಾಡಿವನ್ನು ಮುಂದೆ ಹೇಳ್ತೀವಿ. ಮಿಂಚುಪಟ್ಟಿ, ಗೋಲಾಕೃತಿಗಳು ಮತ್ತು ನೀರು. ಇಲ್ಲಿ ತಂತ್ರ ಅವಲೋಕನ, ಸಾಧನ ತಪ್ಸಿಲು ಪಟ್ಟಿ ಅಂದರೆ ಏನು? ಒಂದು ಲಿಸ್ಟ್ ಮಾಡಬೇಕು, ವಿದ್ಯಾರ್ಥಿಗೆ ಹೆಸರಿರಬೇಕು, ಯಾವ ವಿದ್ಯಾರ್ಥಿ ಆನ್ಸರ್ ಮಾಡಿದಲ್ಲ ಅವ್ನು ಮುಂದೆ ಟಿಕ್ ಮಾಡ್ತಾ ಇರಬೇಕು, ಅದು ತಪ್ಸಿಲು ಪಟ್ಟಿ. ವಿದ್ಯಾರ್ಥಿಗಳು ಗೋಲದ ಘನಫಲವನ್ನು ಕಂಡುಕೊಳ್ಳುವಲ್ಲಿ ಸಫಲರಾದರು, ಅದರ ಸಮರ್ಥರಾದರು. ಈ ಚಟುವಟಿಕೆ ಮಾಡಿ ವಿದ್ಯಾರ್ಥಿಗಳು ಗೋಲದ ಘನಫಲ ಏನಿರುತ್ತೆ ಅನ್ನೋದು ಕಂಡು ಹಿಡಿತಾರೆ. ಹೌದಾ? ಇನ್ನು ನೆಕ್ಸ್ಟ್ ನೋಡಿ, ವಿವರಿಸುವುದು. ವಿವರಣೆ ಒಳಗೆ ಏನಪ್ಪ ಅಂದರೆ ನೀವು ಆಗಿ ವಿವರಣೆ ಮಾಡೋದಲ್ಲ, ವಿದ್ಯಾರ್ಥಿಗಳಿಂದ ವಿವರಣೆ ಪಡೆದುಕೊಳ್ಬೇಕು ನಾವು. ಅನುಕೂಲಕಾರರು ಚರ್ಚಾ ವಿಧಾನದಿಂದ ಸುಗಮಗೊಳಿಸುವರು. ಚಟುವಟಿಕೆಯನ್ನು ಪ್ರೀವಿಯಸ್ ನಾವು ಅನ್ವೇಷಣೆ ಒಳಗೆ ಚಟುವಟಿಕೆ ಕೊಟ್ಟಿದ್ರಲ್ಲ, ಅದರ ಬಗ್ಗೆ ನಾವು ಚರ್ಚೆ ನಡೆಸಬೇಕು. ಯಾವ ರೀತಿ? ಅನುಕೂಲಕಾರರು ಪ್ರತಿಯೊಂದು ಗುಂಪಿನವರ ಅನ್ವೇಷಿಸಿರುವ ಅಂಶಗಳನ್ನು ಪ್ರಸ್ತುತಪಡಿಸಲು ತಿಳಿಸುವುದು. ನೀವು ಏನೇನು ಮಾಡಿದ್ರಲ್ಲಪ್ಪ, ಈಗ ನೀವು ಗ್ರೂಪ್ ಮಾಡಿದ್ನಲ್ಲ, ಆ ಗ್ರೂಪ್ನಲ್ಲಿ ನೀವು ಚಟುವಟಿಕೆ ಮಾಡಿ ನಿಮ್ಗೆ ಏನೇನು ಅರ್ಥ ಆಯಿತು ಅದನ್ನು ಒಂದೊಂದಾಗಿ ವಿವರಿಸ್ರಿ ಅಂತ ವಿದ್ಯಾರ್ಥಿಗಳು ಕೇಳಬೇಕು. 1ನೇ ಗುಂಪಿನವ್ರು ಏನಂತಾರೆ, ಅವ್ರಿಗೆ ಯಾವ ಆಕೃತಿಗಳನ್ನು ಕೊಟ್ಟಿರ್ತಾರಲ್ಲ ಅದ್ರ ಬಗ್ಗೆ ಹೇಳ್ತಾರೆ. ಅಂದ್ರೆ ನಾವೆಲ್ಲ ಅಲ್ಲಿ ಘನಾಕೃತಿಗಳನ್ನು ಕೊಟ್ಟಿರ್ತೀವಿ, ಈ ಎಲ್ಲ ಆಕೃತಿಗೂ ಘನಾಕೃತಿಗಳು ಅಂತ ನಿಮ್ಗೆ ವಿವರಣೆ ನೀಡ್ತಾರೆ. 2ನೇ ಗೋಲದ ಘನಫಲದ ತ್ರಿಜ್ಯ. ನೋಡಿ, ಗೋಲದ ಘನಫಲವು ತ್ರಿಜ್ಯದ ಘನಫಲದ 3 ಮತ್ತು
3/4 ಪೈರಷ್ಟುಗೆ ಸಮನಾಗಿರುತ್ತದೆ. ಇನ್ನೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ವಿ ನಾವು ಅವರಿಗೆ. ಟೀಯನ್ನು ಮಾಡಿ ಅವರು ಇಷ್ಟರ ಮಟ್ಟಿಗೆ ಇರುತ್ತದೆ ಅಂಥೇಳಿ ನಾವು ಸ್ಕೇಲು ಎಲ್ಲ ಮಾಪನಗಳನ್ನ ಇಟ್ಟು ಅಲ್ಲಿ ಇವಾಗ ಬೇಡ, ಇದು ಪ್ಲ್ಯಾನ ನೋಡಿ ನಾನು ಅದರೊಂದು ಡೆಮೋ ಕ್ಲಾಸ್ ಕೊಡ್ತೇನೆ ನಿಮಗೆ. ಯಾವ ರೀತಿ ಚಟುವಟಿಕೆ ಕೊಟ್ಟಿದ್ವಿ ಅಂತ, ಚಟುವಟಿಕೆಯನ್ನು ಯಾವ ರೀತಿ ಕೊಟ್ಟಿದ್ವಿ, ಯಾವ ರೀತಿಯ ವಿದ್ಯಾರ್ಥಿಗಳು ಚಟುವಟಿಕೆ ಮಾಡಿ ವಿವರಣೆ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಒಂದು ಡೆಮೋ ಕ್ಲಾಸ್ನ ಮಾಡಿ ಹಾಕ್ತೀನಿ. ಅವಾಗ ನೋಡುವಂತ್ರಿ. ಜಸ್ಟ್ ಅಬ್ಸರ್ವ್ ದಿ ವಾಟ್ ಈಸ್ ದ್ಯಾಟ್ ಪ್ಲ್ಯಾನ್. ನಾವು ಇವ್ಯಾಲ್ಯುವೇಷನ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಅಲ್ಲಿ ಏನು ಮಾಡಬೇಕು, ತಂತ್ರ ಅವಲೋಕನ ಸಾಧನ ಅದು ಕೂಡ ಅವಲೋಕನ ಹಾಕತ್ತೆ. ಯಾಕಂದ್ರೆ ನೀವೇನು ಮಾಡ್ತೀವಿ, ವಿದ್ಯಾರ್ಥಿಗಳನ್ನ ಗಮನಿಸ್ತಾ ಇರ್ತೀರಿ, ಹೌದಾ. ಇನ್ನು ವಿದ್ಯಾರ್ಥಿಗಳು ಗೋಲದ ಘನಫಲ ಬಗ್ಗೆ ವಿವರಣೆ ನೀಡಲು ಸಫಲರಾದರು ಬರೀಬೇಕು. ಇದನ್ನು ಜಸ್ಟ್ ಫಾರ್ ಫಾರ್ಮಾಲಿಟೀಸ್ ಬರೀಬೇಕು. ಫಾರ್ಮಾಲಿಟೀಸ್ ಅನ್ನೋಕ್ಕೇನು, ವಿದ್ಯಾರ್ಥಿಗಳು ಸಫಲರಾಗಬೇಕಲ್ಲಿ ಆಗುವ ಥರ ನೀವು ಚಟುವಟಿಕೆಗಳನ್ನ ಕೊಡಬೇಕು, ಹೌದಾ. ಗೋಲದ ಘನಫಲದ ಬಗ್ಗೆ ವಿವರಣೆ ನೀಡಲು ಸಫಲರಾಗ್ತಾರೆ. ನೆಕ್ಸ್ಟ್ ಸ್ಟೆಪ್ ಬರುವುದು ವಿಸ್ತರಿಸುವಿಕೆ, ಎಕ್ಸ್ಪ್ಯಾಂಡ್. ಈ ಪಾಠವನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊತ ಹೋಗಬೇಕು. ಅನುಕೂಲಕಾರರು ಉಪನ್ಯಾಸ ವಿಧಾನದಿಂದ ಸುಗಮಗೊಳಿಸೋಣ. ಉಪನ್ಯಾಸ ವಿಧಾನ ಅಂದರೆ ನೀವು ಬಾಯಿಲೆ ಹೇಳ್ತಿರಲ್ಲ, ಹೇಳ್ಕೊತ ಪಾಠ ಬೋರ್ಡ್ ಮೇಲೆ ಬರೀತಾ ವಿದ್ಯಾರ್ಥಿಗಳು ಎಕ್ಸ್ಪ್ಲೇನ್ ಮಾಡಿ. ಪ್ರಿಯ ವಿದ್ಯಾರ್ಥಿಗಳು, ನೀವು ಒಂದು ಗೋಲವನ್ನು ತೊಟ್ಟಿಯಲ್ಲಿ ಇಟ್ಟಿರುವ ಸಂಗ್ರಹಗಾರದಲ್ಲಿ ಎಚ್ಚರಿಕೆಯಿಂದ ಹಾಕಿರಿ. ಅದೊಂದು ಸ್ವಲ್ಪ ಟಾಪಿಕ್ ಇದೆ, ಅದನ್ನು ಬರಿಬೇಕು ನೀವು ಅಲ್ಲಿ. ಆ ರೀತಿ ನೀವು ಒಂದು ಘನಫಲದ ಸೂತ್ರವನ್ನು ಯಾವ ರೀತಿ ಡೆರಿವೇಷನ್ ಮಾಡ್ತೀರಿ, ಯಾವ ರೀತಿ ಡಿರೈವ್ ಮಾಡ್ತಾರಲ್ಲ ಅದನ್ನೆಲ್ಲ ಇಟ್ಟು ಬರೀಬೇಕು. ಬರೆದು ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು ಅಂದರೆ ಅದನ್ನು ಸೂತ್ರವನ್ನು ರೆಡಿ ಮಾಡಿ ವಿದ್ಯಾರ್ಥಿಗಳ ಮುಂದೆ ಪ್ರಸ್ತುತ ಪಡಿಸ್ಬೇಕು, ಹೌದಾ. ಆರಿಸುವಿಕೆ, ವಿದ್ಯಾರ್ಥಿ ಚಟುವಟಿಕೆಗೆ ನೋಡ್ತಾ ಇರ್ತಾರೆ ಅವರು. ಯಾವ ರೀತಿ ಚಟುವಟಿಕೆ ಮಾಡ್ತಿರೋದಲ್ಲ, ಕಲಿಕಾ ಬೋಧನಾ ಸಾಮಗ್ರಿ ಅವೇ ಗೋಲ ಮತ್ತು ನೀರು, ತಂತ್ರ ಅವಲೋಕನ, ಸಾಧನ ತಪ್ಪಿಸಲು ಪಟ್ಟಿ, ಇಷ್ಟೇ. ವಿದ್ಯಾರ್ಥಿ ಗೋಳದ ಘನಫಲಗಳ ಸೂತ್ರವನ್ನು ಕಂಡುಕೊಳ್ಳುವಲ್ಲಿ ಸಮರ್ಥರಾದರು. ಏನು ಬರಬೇಕು, ಇಲ್ಲಿ ಏನು ಬರಬೇಕು, ತೇರಿ ಬರಿಬೇಕು. ತೇರಿನ ನೀವು ಯಾವ ರೀತಿ ವಿವರಿಸ್ತಿರಲ್ಲ ತೇರಿ ಬರಿಬೇಕು. ಆ ಚಾರ್ಟ್ ಹಾಕಿ, ಚಾರ್ಟ್ ಒಂದು ಬರಿಬೇಕಾಗಿತ್ತು. ಇಲ್ಲಿ ಚಾರ್ಟ್ನ ಡಯಾಗ್ರಾಮ್ ಏನು ಡ್ರಾ ಮಾಡಿರ್ತಾರಲ್ಲ ಆ ಚಾರ್ಟ್ನ ಹಾಕಿ ಈ ರೀತಿ ಆಗುತ್ತೆ. ಪ್ರಾಕ್ಟಿಕಲಿ ಅಲ್ಲಿ ನೀರು ಮತ್ತು ನಾವು ಒಂದಷ್ಟು ಬಳಕೆ ಮಾಡಿದ್ವಿ, ಆ ನೀರು ಹಾಕಿ ಗೋಲದ ಘನಫಲ ಎಷ್ಟಿರುತ್ತೆ ಎಷ್ಟಿರುತ್ತೆ ಅದು ಸ್ವಲ್ಪ ಕ್ಯಾಲ್ಕುಲೇಷನ್ ಇದೆ, ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ವಿದ್ಯಾರ್ಥಿಗಳಿಗೆ ಹೇಳಬೇಕು. ಡೆಮೋ ಕ್ಲಾಸ್ನಲ್ಲಿ ನಾವು ಹೇಳಿಕೊಡ್ತೀವಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನೀರಿನ ಪ್ರಮಾಣದ ಮುಂದುವರಿತದೆ. ನಿಮ್ದು ಏನದು ವಿಸ್ತರಿಸ್ತದಲ್ಲ ಮುಂದುವರಿತಿರ್ತದೆ, ಎಕ್ಸ್ಪ್ಲೇನ್ ಮಾಡ್ತಾರಲ್ಲ ಈ ರೀತಿಯಾಗಿ ಸೂತ್ರವನ್ನು ನೀವು ಡೆರೈವ್ ಮಾಡ್ತೀವಿ. V = 4/3πr³, ಅರ್ಧ ಗೋಳದ 2/3πr³ ಈ ರೀತಿಯಾಗಿ ನಿಮ್ಮ ಸೂತ್ರ ಬರುತ್ತೆ. ಈ ತಂತ್ರ ಅವಲೋಕನ, ಸಾಧನ ತಪ್ಪಿಸಲು ಪಟ್ಟಿ ಈ ರೀತಿಯಾಗಿ ಬರಿತಾ ಇರಬೇಕು. ಆಮೇಲೆ ನೆಕ್ಸ್ಟ್ ಕೊನೆಯದಾಗಿ ಮೌಲ್ಯಮಾಪನ ಕ್ವಶನ್ಸೇ ಕೇಳುವುದು. ಅನುಕೂಲಕರ ಪ್ರಶ್ನೆಗಳ ಮೂಲಕ ಸುಗಮಗೊಳಿಸ್ತಾರೆ. ಗೋಲದ ಘನಫಲ ಸೂತ್ರ ಅವೇ ನೀವೇನು ಪಾಠ ಬೋಧನೆ ಮಾಡಿರ್ತಾರಲ್ಲ ಅದನ್ನೇ ಹೇಳಬೇಕು ವಿದ್ಯಾರ್ಥಿಗಳಿಗೆ. ಆ ನಂತರ ನೀವು ಕನ್ಕ್ಲೂಷನ್ ಲೈನ್ ಬರೀಬೇಕು. ಪ್ರೀತಿಯ ವಿದ್ಯಾರ್ಥಿ, ಈ ದಿನ ನಾವು ಗೋಲದ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಇನ್ನೊಂದು ಪಾಠ ಮುಗಿದರೆ ಪಾಠ ಮುಗಿಸ್ಬಿಡಿ, ಇಲ್ಲ ಇನ್ನೊಂದು ಘನಾಕೃತಿ ಬಗ್ಗೆ ಅದರ ವಿಸ್ತೀರ್ಣ ಮತ್ತು ಅದರ ವಾಲ್ಯೂಮ್ ಅಂತೀವಲ್ಲ ಘನಫಲದ ಬಗ್ಗೆ ಅಧ್ಯಯನ ಮಾಡೋಣ ಅಂತ ಹೇಳಿ ಪಾಠವನ್ನು ಮುಗಿಸ್ಬೇಕು. ಆಮೇಲೆ ವಿದ್ಯಾರ್ಥಿಗಳಿಗೆ ನೀವು ಹೋಮ್ವರ್ಕ್ ಕೊಡಬೇಕು, ಆಗ ಇಷ್ಟಾದಮೇಲೆ ಒಂದು ಪಾಠ ಬೋಧನೆ ಮುಗಿತೈತಿ. ಇದು ನೀವು ನಿಧಾನವಾಗಿ ಹಂತವಾಗಿ ಬರೆದುಕೊಳ್ಳಿ ಡೆಮೋ ಕ್ಲಾಸ್ನಲ್ಲಿ. ಯಾಕಂದರೆ ಲೆಸನ್ ಪ್ಲ್ಯಾನ್ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗೋಲ್ಲ, ಯಾವ ಚಟುವಟಿಕೆ ಏನು ಕೊಟ್ಟಿದ್ರು ಅಂತಾನ ಅದೇನು ಗೊತ್ತಾಗೋದಿಲ್ಲ. ಡೆಮೋ ಕ್ಲಾಸ್ನಲ್ಲಿ ನೋಡಿದರೆ ಮಾತ್ರ ಈ ಚಟುವಟಿಕೆ ಅಂದರೆ ಈ ರೀತಿ ಮಾಡಿಸ್ಬೇಕು ಅನ್ನೋ ರೀತಿಯಾಗಿ ಇರುತ್ತೆ. ಅದನ್ನು ಕೂಡ ನಾವು ಆದಷ್ಟು ಬೇಗ ಒಂದು ಡೆಮೋ ಕ್ಲಾಸ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ನೋಡಿರಿ, ಈ ಪಾಠ ಲೆಸನ್ ಪ್ಲ್ಯಾನ್ನ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಏನು ಮಾಡಿ ಇದೊಂದು ಲೆಸನ್ ಪ್ಲ್ಯಾನ ಸೆಂಡ್ ಮಾಡಿ, ಇಲ್ಲಾಂದರೆ ಇಲ್ಲಿಗೆ ಮುಟ್ಟುಕೋಯಿಸ್ಬಿಡಿ. ಓಕೆ, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಆದರೆ ಶಿಕ್ಷಕರಾದವರು ನೀವೇನು ಶಿಕ್ಷಕರಾಗಬೇಕಂತ ಬಂದಿರಲ್ಲ, ಸ್ವಲ್ಪ ಪಾಠವನ್ನು ಚೆನ್ನಾಗಿ ಓದಿಕೊಂಡು ನೀವೇ ಸ್ವಂತಾಗಿ ಪ್ಲ್ಯಾನ್ ರೆಡಿ ಮಾಡೋಕ್ಕೆ ಟ್ರೈ ಮಾಡಿ. ಪಾಠವನ್ನು ಓದ್ಕೊಂಡು ಯಾವ ರೀತಿ ಪ್ಲ್ಯಾನಿಂಗ್ ಮಾಡಬೇಕು, ಯಾವ ರೀತಿ ವಿದ್ಯಾರ್ಥಿಗೆ ಅಪ್ರೋಚ್ ಮಾಡಬೇಕು, ಆ ರೀತಿಯಾಗಿ ಅಪ್ರೋಚ್ ಮಾಡುವಾಗ ನೀವು ಒಂದು ಸ್ಕ್ರಿಪ್ಟ್ ರೀತಿ ಒಂದು ಕತೆ ರೀತಿಯಾಗಿ ಪ್ಲ್ಯಾನ್ನ ರೆಡಿ ಮಾಡಿಕೊಂಡು ವಿದ್ಯಾರ್ಥಿಗೆ ಮುಂದೆ ಪ್ರಸ್ತುತಪಡಿಸ್ಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್.